ಅಣ್ಣ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅಣ್ಣ. ವೆಂಕಣ್ಣ ದಯವಿಟ್ಟು ಅಳ್ಬೇಡಿ. ನಾನು ಭಾವನವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕಿಲ್ಲ. ದಯವಿಟ್ಟು ನನ್ನ ನಂಬಿ. ಇಲ್ಲ ಅಣ್ಣ, ನನ್ನ ಪ್ರಾಣ ಹೋದ್ರು ಸರಿ, ಅವ್ರಿಗೆ ಮಾತ್ರ ನಾನು ಮೋಸ ಮಾಡೋಕ್ಕಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ. ನಾನು ಮಾಡಿರೋ ತಪ್ಪನ್ನ ಒಪ್ಕೊಂಡು ನಾನೇ ಎಲ್ಲ ಸರಿ ಮಾಡ್ತೀನಿ. ಇದು ಆ ದೇವ್ರ ಮೇಲಾಣೆ. ಇಲ್ಲ ಕಣ. ಅಯ್ಯೋ ದೇವ್ರೆ, ಎಲ್ರಿಗೂ ಒಳ್ಳೇದು ಮಾಡಿದ್ದೀಯಪ್ಪ. ಹಾಗೆ ನಮ್ಮ ಭಾವನಾ ಜೀವನಾನು ಸರಿ ಮಾಡಪ್ಪ. ಅಯ್ಯೋ ಅದಕ್ಕೆ ಏನಾಯ್ತು? ಅದು ಅರಿಶಿನ ಕುಂಕುಮ ತುಂಬ್ತಾ ಇದ್ದೆ, ಕೈ ಜಾರಿ ಕೆಳಗಡೆ ಬಿದ್ದು ಎಲ್ಲ ಚಲ್ಲೋಯ್ತು. ಏನು ಅಪಶಕುನೋ ಏನೋ. ಅಯ್ಯೋ ಅದಕ್ಕೆ ಕೈ ಜಾರಿ ಬಿದ್ದಿದ್ದಕ್ಕೆ ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ನಾನು ಇದನ್ನು ತೆಗೆದಿಡ್ತೀನಿ, ನೀವು ಆರಾಮಾಗಿರಿ. ಹಾಂ, ಏನೂ ಆಗೋಲ್ಲ ಬಿಡೆ ಗೊಣಗ್ ಸುಬ್ಬಿ. ಹಾಗಲ್ಲ ಅಜ್ಜಿ, ಅರಿಶಿನ ಕುಂಕುಮ ಚಲ್ಲೋಯ್ತಲ್ಲ, ಒಂಥರ ಕಳವಳ ಆಗ್ತಿದೆ. ಯಾಕೆ ಗಾಬರಿ ಆಗಿದೆಯಾ? ಏನಾಯ್ತು? ಏನಿಲ್ಲ, ಅರಿಶಿನ ಕುಂಕುಮ ತುಂಬ್ತಾ ಇದ್ದೆ, ಎಲ್ಲ ಬಿದ್ದು ಚಲ್ಲೋಯ್ತು ರೀ. ಇದೊಂಥರ ಅಪಶಕುನ. ಏನು ಅಪಶಕನೇ? ಈ ಮನೆಯಲ್ಲಿ ಏನು ಎಲ್ಲ ಒಳ್ಳೇದೇ ನಡೀತಾ ಇದೆಯಾ? ಈ ಮನೇಲಿ ಇರೋದೆಲ್ಲ ಬರೀ ಅಪಶಕನೇ. ಏನೋ ನಾವೆಲ್ಲ ಭಾರಿ ಖುಷಿಯಾಗಿದ್ದೀವಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ಯಾ? ಯಾಕ್ರಿ ಹೀಗಂತೀರಾ? ಎಲ್ಲರೂ ಚೆನ್ನಾಗೇ ಇದ್ದೀವಿ ತಾನೆ, ಯಾವಾಗ ನೋಡಿದ್ರು ಕೆಟ್ಟದನ್ನೇ ಯಾಕೆ ಮಾತಾಡ್ತೀರಾ? ಅರೆ, ನಾನೆಲ್ಲ ಕೆಟ್ಟದನ್ನು ಮಾತಾಡ್ತಾ ಇದ್ದೀನಿ, ಇರೋ ವಿಷಯ ಹೇಳ್ತಾ ಇದ್ದೀನಪ್ಪ. ಇವಳು ಮದುವೆಯಿಂದ ಶುರುವಾಯಿತು. ಇವಳು ಮದುವೆ ಆಗಬೇಕಾಗಿತ್ತು, ಅಷ್ಟರಲ್ಲಿ ಅವನ ಸತ್ತೇ ಹೋದ. ಆ ಮಗುನ ನಾವು ಇಲ್ಲಿ ಕರ್ಕೊಂಬಂದು ಸಾಕ್ಬೇಕಾಯ್ತು. ಇನ್ನು ಈ ಮನೆ ಮಹಾರಾಜ ವೆಂಕಿ, ಅವನು ಯಾರನ್ನ ಮದುವೆ ಆಗಿ ಇಲ್ಲಿಗೆ ಕರ್ಕೊಂಡು ಅವಳು 3 ಜನಕ್ಕೆ ಬಿಟ್ಟಿಯಾಗಿ ಊಟ ಹಾಕ್ತಿದ್ದೀವಿ ನಾವಿಲ್ಲಿ. ಈ ಸಂತೋಷಕ್ಕೆ ಅಪಶಕನ ಬೇಕು, ಬಾಯಿ ಬಡ್ಕೋಬೇಕು. ದುಡ್ಡನ್ನ ಕೂಡಿಟ್ಟಿದ್ದೆ, ಈ ಶಕುನನ್ನ ಬ್ಯಾಲೆನ್ಸ್ ಮಾಡ್ಬೋದಾಗಿತ್ತು ತಾನೆ, ನೆಮ್ಮದಿಯಾಗಿರ್ಬೋದಿತ್ತು ತಾನೆ. ಏಯ್ ಬಾಯಿ ಮುಚ್ಚ. ಒಂದೇ ಸಮ ರೈಲ್ ಹೋಗೋ ಥರ ಮಾತಾಡ್ತಿದ್ಯಾ?
ಈ ಮನೆಗೆ ಯಾರೇ ಬಂದರು ನನ್ನ ಮಗ ಸೊಸೆ ಕಷ್ಟಪಟ್ಟು ಸಾಕ್ತಾರಪ್ಪ. ಯಾರೇನೂ ಕೊಡ್ತಾ ಇಲ್ವಲ್ಲ, ಸುಮ್ಮನೆ ಹೋಗು. ಈ ಅಜ್ಜಿ ಬಾಯಿಗೆ ಬೀಗ ಹಾಕಿ ಬಾಯಿ ಬಂದಂಗೆ ಮಾತಾಡ್ತಾರೆ, ಒಟ 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 ಅಂತಿರ್ತಾರೆ. ದೇವ್ರೆ, ನಮ್ಮಿಂದ ಏನೇ ತಪ್ಪಾಗಿದ್ರೂ ಕ್ಷಮಿಸಿ, ಏನೂ ಕೆಟ್ಟದಾಗದೇ ಇರೋ ಥರ ನೋಡ್ಕೊಳಪ್ಪ. ಸಿಂಚು, ನಾಳೆ ಚಪ್ರಿ ಶಾಸ್ತ್ರಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ, ಬರ್ಕೊಳಮ್ಮ. ಮರುಗೌಡ, ನಾಳೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಎಲ್ಲ ಮಾಡಿದ್ದೀನಪ್ಪಯ್ಯ. ಸರಿ. ಲೇ ಸಿದ್ದೇಗೌಡ, ಬಲ್ಲ ಇಲ್ಲಿ ಕೂತ್ಕೊಳ್ಳ ಇಲ್ಲಿ. ಅಲ್ಲ ಕಳ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ಯಲ್ಲ, ನಾಳೆಗೆ ಚಪ್ಪಲಿ ಶಾಸ್ತ್ರ ಐತಿ, ಇನ್ನು ಎಷ್ಟು ಕೆಲಸ ಬಾಕಿ ಇವೆ, ಅದನ್ನೆಲ್ಲ ಯಾರೆಲ್ಲ ನೋಡ್ಕೋತಾರೆ? ಅಯ್ಯೋ, ಚಪ್ರದ ಶಾಸ್ತ್ರನೂ ಮಾಡಬೇಕು ಅಂತ ಮಾತಾಡ್ತವ್ರಲ್ಲಪ್ಪ, ಏನು ಮಾಡಪ್ಪ ದೇವ್ರೆ. ಹಾಕ್ತಿರೋದು ಚಪ್ರಾನ ಎಲ್ಲ ನಿಮ್ಮೆಲ್ಲರ ಖುಷಿನ ಹೊತ್ಕೊಂಡು ಹೋಗೋ ಚಟ್ಟನ? ನಿಮ್ಗ್ಯಾರಿಗೂ ಐಡಿಯಾನೇ ಇಲ್ಲ. ಲೇ ಮರುಗೌಡ, ನಾಳೆಗೆ ಚಪ್ರ ಶಾಸ್ತ್ರಕ್ಕೆ ಏನೇನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಬಿಡಿ. ಮತ್ತೆ ನಾನು ಮಾಡಿದ್ದೀನಪ್ಪಯ್ಯ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಸರಿ ಕಲ. ಮಗನೇ, ನಾವು ಕರೆದಿರೋರಿಗೆಲ್ಲ ಇನ್ನೊಂದ್ಸರಿ ಫೋನ್ ಮಾಡಿಬಿಡಪ್ಪ. ಹ್ಞೂನಪ್ಪ, ಮಾಡ್ತೀನಿ. ಲಕ್ಷ್ಮತೇನು ಬಂದರೆ? ಲೇ, ಅವ್ರಿಗೂ ಹೇಳಿದ್ವಿಕಲ್ಲ, ನಾಳೆಗೆ ಅವರು ಬರ್ತಾರೆ. ಇದೇನು ವಿಶೇಷವಾಗಿ ಅವ್ರನ್ನ ಕೇಳ್ಕೊತಾ ಇದೆಯಲ್ಲ? ಸುಮ್ಮನೆ ಹಂಗೆ ಕೇಳಿದೆ ಅಪ್ಪಾಜಿ. ಅಲ್ಲ ಮಗನೇ, ಎಲ್ಲ ಶಾಸ್ತ್ರನೂ ನೀವೇ ಮುಂದೆ ನಿಂತು ಮಾಡ್ಕೊಡಿ ಅಂತ ಹೇಳಿದೀವಿ ಅವ್ರಿಗೆ. ಅವ್ರು ಬರ್ತಾರ ಅಂತ ಕೇಳ್ತಾ ಇದೆಯಲ್ಲ ನೀನು. ನೋಡವಾ ಸಿಂಚನ, ನಾಳೆ ನೀನು ಚಪ್ರಿ ಶಾಸ್ತ್ರಕ್ಕೆ ಬರ್ತಾ ನಿಮ್ಮ ಅತ್ತೆನೂ ಕರ್ಕೊಂಬಂದ್ಬಿಡವ. ಯಾಕೆಂದರೆ ಮದುವೆ ಮನೆ ಅಂದಮೇಲೆ ಎಲ್ಲರೂ ಇದ್ರೇ ಒಂದು ಕಳೆ. ಆಯ್ತಪ್ಪ, ಕರ್ಕೊಂಬರ್ತೀನಿ. ಇದೇ ನೋಡ್ಲ. ಲಕ್ಷ್ಮತಿ ಬಂದರೆ ಅವ್ರ ತವ ಎಲ್ಲನೂ ಹೇಳ್ಕೊಂಡ್ಬಿಡ್ಬೇಕು. ಅವ್ರ ಮುಂದ್ಗಡೆ ನಿಂತ್ಕೋಕೆ ಧೈರ್ಯ ಕೊಡ್ದೇವ್ರೆ. ಅಳದೆ ಇನ್ನೇನನ್ನ ಮಾಡಲಿ, ಆ ದೇವ್ರು ನನ್ನ ಎಂಥ ಪರಿಸ್ಥಿತಿಗೆ ತಂದು ನೆಲೆಸ್ಬಿಟ್ಟಿದ್ದಾನೆ. ಯಾವುದು ದಾರಿ ತೋಚದೇ ಇರೋ ಹಾಗೆ ಮಾಡಿದ್ದಾನೆ. ಪ್ರತಿ ಕ್ಷಣ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ, ಯಾರಾದ್ರೂ ಈ ತಾಳಿ ನೋಡ್ಬಿಟ್ರೆ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದೀನಿ. ಇನ್ನ ಎಷ್ಟು ದಿನ ಹೀಗೆ ಬದುಕ್ಲಿ ಅಣ್ಣ? ನೀನು ಆ ದೇವ್ರು ದಾರಿ ತೋರಿಸ್ತಾನೆ ಅಂತ ಹೇಳ್ತಿದ್ಯಾ? ಯಾವಾಗಣ್ಣ? ಆ ದಿನ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಿದ್ದೀನಣ್ಣ.
ಒಳ್ಳೇದಾಗ್ಲಿ ಅಂತ ಉತ್ಸವಕ್ಕೆ ಹೋದ್ರೆ ನನಗಲ್ಲಿ ಕೆಟ್ಟದೇ ಆಯಿತು. ಏನು ಸಮಾಚಾರ? ಏನು ನಡೀತಿದೆ? ಏನಿಲ್ಲ ಅಣ್ಣ, ಹೀಗೆ ಮಾತಾಡ್ತಿದ್ವಿ ಅಷ್ಟೇ. ಏನು ಉತ್ಸವ ತಾಳಿ ಈಗ ಮಾತಾಡ್ತೀರಿ? ಅಣ್ಣ, ಅದು ಉತ್ಸವದಲ್ಲಿ ಶ್ರೀನಿವಾಸ ಕಲ್ಯಾಣ ನಡೀತಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಇವರೇನೋ ಮಾತಾಡ್ತಿದ್ರಲ್ಲ, ಏನೋ ಅಂತ ಸರಿಯಾಗಿ ಹೇಳ್ತಾ ಇಲ್ಲ. ಏನಿರ್ಬೋದು? ಈ ಸಿದ್ದು ಎಲ್ರಿಗೂ ಬೇಕು. ಮನೆಯವರೆಲ್ಲರೂ ನನ್ನ ಮೇಲೆ ಶಾನೆ ಪ್ರೀತಿ ಇಟ್ಕೊಂಡವ್ರೆ. ಅಲ್ಲಿ ನನ್ನ ನಿರ್ಧಾರಕ್ಕಿಂತ ಅವ್ರ ನಿರ್ಧಾರನೇ ನಡೆಯೋದು. ಹಾಗಂತ ಅವ್ರ ಮಾತು ಮೀರಿ ಅವ್ರ ಕೆಟ್ಟ ಹೆಸರು ತರೋಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಂತ ಭಾವನವ್ರಿಗೆ ಮೋಸ ಮಾಡ್ತೀನಿ ಅಂತಲ್ಲ, ಅವ್ರ ಪ್ರೀತಿನ ಉಳಿಸ್ಕೊತೀನಿ. ನಾನು ಮಾಡಿರೋ ತಪ್ಪನ ಅವ್ರ ಹತ್ರ ಹೇಳಿ ಕ್ಷಮೆ ಕೇಳ್ತೀನಿ. ಅಲ್ಲಿ ಗಂಟ ಈ ವಿಷಯ ಯಾರ ಹತ್ರನೂ ಹೇಳ್ಬಿಡಿ. ಸತ್ಯ, ಇವಾಗ ಸ್ವಲ್ಪ ಗಾಯ ಒಣಗಿದೆ ನೋಡಿ. ದಯವಿಟ್ಟು ಮತ್ತೆ ಈ ಥರ ಎಲ್ಲ ಮಾಡ್ಕೋಬೇಡಿ. ನೀವು ನಿಮ್ಮ ನೋವು ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹೀಗೆಲ್ಲ ಮಾಡ್ಕೊಳ್ಳಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಿ. ಜಾನ್ವಿ ಅವರೇ, ನೀವು ನನ್ನನ್ನು ಇಷ್ಟೊಂದು ಕಡೆಗಣಿಸ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮಗೂ ನೋವಾಯ್ತಲ್ಲ ಅಂತ ನೋಡಿ ನಾನು ನೋವು ಮಾಡ್ಕೊಂಡಿರೋದು ಇದು. ಅದು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ, ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡಿದ್ದೀರಿ, ನನ್ನ ಹತ್ರನೂ ಹೇಳ್ಕೊತಾ ಇಲ್ವಲ್ಲ. ಯಾಕೆ? ನಿಮ್ಮ ಸಮಸ್ಯೆ ಏನಾದರೂ ಏನು? ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ನನ್ನ ಬಿಟ್ಟು ದೂರ ಹೋಗ್ಬೇಕು ಅಂತಿದ್ದೀರಾ? ಹೇಳಿ. ಬಿಟ್ಟು ಅನ್ರಿ, ಏನು ಮಾತು ಅಂತ ಆಡ್ತೀರಾ? ನಿಮ್ಮಿಂದ ದೂರ ಆಗಿ ಬದುಕೋ ಶಕ್ತಿ ಇದೆಯಾ ನನಗೆ? ಇಲ್ಲ ರೀ, ನಿಮ್ಮಿಂದ ಯಾವತ್ತೂ ನಾನು ದೂರ ಆಗಲ್ಲ. ಮತ್ತೆ ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಯಾಕೆ ನನ್ನ ಹತ್ರ ಹೇಳ್ಕೊತಾ ಇಲ್ಲ? ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಅಲ್ವಾ? ಅದಕ್ಕೆ ನಾನು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಸಾಕು. ನಾನೇನೋ ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ನೀವು ಅನ್ಕೋತಿದ್ದೀರಾ ಅಷ್ಟೇ. ಈಗ ಅದು ಬಿಡಿ. ನೀವು ನಂಗೆ ಪ್ರಾಮಿಸ್ ಮಾಡಲೇ ಇಲ್ಲ. ಮೊದಲು ನನಗೆ ಪ್ರಾಮಿಸ್ ಮಾಡಿ. ನೋಡಿ ಹೇಗೆ ವಿಷಯ ಮರೆಸ್ತಾ ಇದ್ದೀರಾ ನೋಡಿ. ನಾನೇನು ವಿಷಯ ಮರೆಸ್ತಿದ್ದೀನಿ? ಚಿನ್ನು ಮರಿ, ನೀವು ನನ್ನ ಎದೆ ಬಡಿತ. ನಿಮ್ಮಲ್ಲಿ ಒಂದು ಚೂರು ವ್ಯತ್ಯಾಸ ಆದರೂ ನನ್ನ ಎದೆ ಬಡಿತದಲ್ಲಿ ಏರ್ಪೇರಾಗುತ್ತೆ. ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ನನ್ನ ಹತ್ರ ಹೇಳ್ಕೋಬೇಕು ಅಂತ ಬರ್ತೀರಾ, ಆದರೆ ಹಿಂಜರಿದು ಸುಮ್ಮನೆ ಆಗ್ಬಿಡ್ತೀರಾ. ಚಟ್ಪಡಿಸ್ತಾ ಇದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಏನೋ ವಿಷಯ ಇಲ್ಲೇ ಇದ್ದಿದ್ರೆ ನೀವು ಹೀಗೆ ಇರ್ತಾನೆ ಇರಲಿಲ್ಲ. ಏನು ವಿಷಯ ಹೇಳಿ? ದಯವಿಟ್ಟು ನನ್ನ ಹತ್ರನಾದರೂ ಹೇಳ್ಕೊಳ್ಳಿ.
ಇಲ್ಲದೆ ಹೋದರೆ ನನಗೆ ಟೆನ್ಷನ್ ಆಗುತ್ತೆ. ಟೆನ್ಷನಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ ಅಷ್ಟೇ. ಇವ್ರು ಇಷ್ಟೊಂದು ಕೇಳ್ಕೊತಾ ಇದ್ದಾರೆ. ಈಗ ಹೇಳ್ದೆ ಹೋದ್ರೆ ತಪ್ಪಾಗುತ್ತೆ. ಹಾಗಂತ ಹೇಳಿದ್ಮೇಲೆ ಇವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ ಏನು ಮಾಡೋದು? ಈಗ ಹೇಳೋದೋ ಬೇಡವೋ? ಏನಾಯ್ತು? ಯಾಕೆ ಸಪ್ಪಗಿದ್ಯಾ? ವೆಂಕಿ, ಏನಾಯ್ತು ಅಂತ ನನ್ನ ಹತ್ರ ಹೇಳು. ನೀನು ಯಾವಾಗಲೂ ಲವಲವಿಕೆಯಿಂದ ಇರ್ತೀಯ, ಈ ಥರ ಸಪ್ಪಗಿರಲ್ಲ. ಏನೋ ಆಗಿದೆ ನೋಡು ನೋಡು. ಈಗ ನಾನು ನೀನು ಗಂಡ ಹೆಂಡ್ತಿ ಅಲ್ವಾ? ನಿನ್ನ ಕಷ್ಟ ಸುಖ ಏನೇ ಇದ್ರೂ ಇಬ್ಬರು ಹಂಚ್ಕೋಬೇಕು. ಏನಾಯ್ತು ಅಂತ ಹೇಳು. ನೀನು ಹೇಳಿದ್ರೆ ತಾನೇ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಕ್ಕಾಗೋದು. ನೋಡು, ಇಷ್ಟೆಲ್ಲ ಕೇಳ್ತಾ ಇದ್ದೀನಿ, ಆದ್ರೆ ಏನೂ ಹೇಳ್ತಾ ಇಲ್ಲ. ಹೀಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ, ಅದಕ್ಕೆ ಹಿಂಗೆಲ್ಲ ಮಾಡ್ತಿದ್ಯಾ. ಅದೇ ಮೊದಲಾಗಿದ್ದಿದ್ರೆ ನಾನು ಏನು ಕೇಳೋದೇ ಬೇಡ, ನೀನೇ ನನ್ನ ಹತ್ರ ಬಂದು ಎಲ್ಲ ಹೇಳ್ತಿದ್ದೆ. ಈಗ ನಾನಾಗೆ ಬಂದರೂ ನೀನೇನು ಹೇಳ್ತಾ ಇಲ್ಲ. ಆಯ್ತು ಬಿಡು. ಮತ್ತೆ ಏನಾಯ್ತು ಅಂತ ಹೇಳು. ಉತ್ಸವ? ಹಾ, ಹಾ, ದೇವ್ರದ್ದು ತಾಳಿ ಕದ್ದಿದ್ರಲ್ಲ. ಹ್ಮ್, ಏನ್ ಹೇಳ್ತಾ ಇದೀಯ ವೆಂಕಿ ನೀನು? ಭಾವನ ಅಕ್ಕ ಮಲಗಿದ್ದಾಗ ಯಾರು ಗೊತ್ತಿಲ್ದಿರ ಅದ್ಯಾವ್ರ ತಾಳಿನ ಕಟ್ಬಿಟ್ಟು ಹೋಗವ್ರ? ಹಂಗಾದ್ರೆ ನೀನಲ್ಲೆಲ್ಲ ಹುಡುಕ್ತಾ ಇದ್ದಲ್ಲ ಅವನೇ? ಹಂಗಾದ್ರೆ ತಾಳಿ ಕಟ್ಟಿದ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗಿದ್ರೆ ನಂಗೂ ಹೇಳು.